ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಲ್ಲು ಬೀರ್ನೂರು. ಪ್ರೀತಿ ವಿದ್ಯಾರ್ಥಿಗಳೇ, ಇಂದಿನ ಒಂದು ತರಗತಿ ವರ್ಧನ ಸಾಮ್ರಾಜ್ಯ ಅಂತ ನೋಡ್ತಾ ಹೋಗ್ತೀವಿ. ಈ ವರ್ಧನ ಸಾಮ್ರಾಜ್ಯ ನೋಡೋದಕ್ಕಿಂತ ಮುಂಚಿತವಾಗಿ ನಾವು ವರ್ಧನ ಸಾಮ್ರಾಜ್ಯವನ್ನು ಮುಂಚಿತವಾಗಿ ಏನಪ್ಪ ಅಂತಂದರೆ ಈ ಗುಪ್ತರ ಅವನತಿಯ ನಂತರ ಈ ಕನೌಜದ ಮೌಖರಿಗಳು, ಗೌಡ ದೇಶದ ಶಶಾಂಕ, ಕಾಮರೂಪದ ಯಶೋವರ್ಮ ಇತ್ಯಾದಿ ಚಿಕ್ಕ ಪುಟ್ಟ ಮನೆತನಗಳಲ್ಲಿ ಏನಂತಂದರೆ ಈ ಪ್ರಮುಖವಾದ ಮನೆತನವೇ ವರ್ಧನ ಸಾಮ್ರಾಜ್ಯ ಅಂತ ನೋಡ್ತಾ ಹೋಗ್ತೀವಿ. ಈ ವರ್ಧನ ಸಾಮ್ರಾಜ್ಯದ ಸ್ಥಾಪಕರು ಏನಂತಂದರೆ ಈ ಪುಷ್ಯಭೂತಿ. ಈತ ತಾನೇಶ್ವರ ಮತ್ತು ಕನೌಜ ಎರಡು ತನ್ನ ರಾಜಧಾನಿಗಳನ್ನು ಮಾಡಿಕೊಂಡು ಆಳ್ವಿಕೆ ಮಾಡ್ತಾ ಇದ್ದ. ಅದರಲ್ಲಿ ಪ್ರಮುಖವಾಗಿ ಅಂತಂದರೆ ಈ ಪ್ರಭಾಕರ ವರ್ಧನ. ಈ ಪ್ರಭಾಕರ ವರ್ಧನ ಕಾಲಾವಧಿ ಅಂತಂದರೆ ಈತ ಕ್ರಿಸ್ತಶಕ 580 605 ತನ್ನ ಕಾಲಾವಧಿ. ಈತನಿಗೆ ಪ್ರತಾಪಶೀಲ ಎಂಬ ಬಿರುದಿತ್ತು. ಈತನ ಮಕ್ಕಳಾಗಿರ್ತಕ್ಕಂಥ ರಾಜವರ್ಧನ, ಹರ್ಷವರ್ಧನ ಮತ್ತು ರಾಜೇಶ್ವರಿ ಎಂಬ 3 ಮಕ್ಕಳಿದ್ದರು ಈತನಿಗೆ. ಈತನು ವರ್ಧನ ಸಾಮ್ರಾಜ್ಯ ನಿಜವಾದ ಸ್ಥಾಪಕ ಅಂತ ಕರೆದರು. ಈತ ಅಧಿಕಾರಕ್ಕೆ ಬಂದ ಕೂಡಲೇ ಹೂಣರು ಯಶಸ್ವಿಯಾಗಿ ಹಿಮ್ಮಟ್ಟಿಸಿ ತನ್ನ ತಾನೇ ಸಾಮ್ರಾಟ ಅಂತ ಎನಿಸಿಕೊಂಡ. ಈತ ಏನು ಮಾಡಂತಂದರೆ ಈ ವರ್ಧನ ಸಾಮ್ರಾಜ್ಯದ ಅರಸನಾಗಿರ್ತಕ್ಕಂಥ ಪ್ರಭಾಕರ ವರ್ಧನ ಅಂತಂದರೆ ಹೂಣರನ್ನು ಯಶಸ್ವಿಯಾಗಿ ಹಿಮ್ಮಟ್ಟಿದ ಅಂತ ನೋಡ್ತಾ ಹೋಗ್ತೀವಿ. ಯಶಸ್ವಿಯಾಗಿ ಮಟ್ಟಿಗೆ ಈ ಹೂಣರಿಂದ ಒಂದು ಸಾಮ್ರಾಜ್ಯವನ್ನು ಗೆದ್ದುಕೊಂಡು ಆ ಸಾಮ್ರಾಜ್ಯದಲ್ಲಿ ಈ ಪ್ರಭಾಕರ ವರ್ಧನ ಏನಂತಂದರೆ ಈ ವರ್ಧನ ಸಾಮ್ರಾಜ್ಯವನ್ನು ಸ್ಥಾಪಿತ. ಅದಕ್ಕಾಗಿ ಈತನನ್ನು ಪ್ರಭಾಕರ ವರ್ಧನನ್ನು ಈ ವರ್ಧನ ಸಾಮ್ರಾಜ್ಯ ನಿಜವಾದ ಸ್ಥಾಪಕ ಅಂತ ಕರ್ತೀವಿ. ಈತ ಆರಂಭದಲ್ಲಿ ವರ್ಧನ ಸಾಮ್ರಾಜ್ಯವನ್ನು ವಿಸ್ತರಿಸುವ ಸಲುವಾಗಿ ಪ್ರತಾಪಶೀಲ ಎಂಬ ಬಿರುದನ್ನು ಪಡೆದುಕೊಂಡಿದ್ದ. ಈ ವರ್ಧನ ಸಾಮ್ರಾಜ್ಯ ಸ್ಥಾಪನೆ ಮಾಡ್ಬೇಕಂತೇಳಿ ಪ್ರತಾಪಶೀಲ ಎಂಬ ಬಿರುದನ್ನು ಪಡ್ಕೊಂಡಿದ್ದ. ಆ ನಂತರ ಈತ ಏನು ಮಾಡಿದ ಅಂತಂದರೆ ಈತನ ಪತ್ನಿಯಾಗಿರ್ತಕ್ಕಂಥ ಮಾಳ ದೇಶದ ಗುಪ್ತನ ಮನೆತನದ ರಾಣಿಯಾಗಿರ್ತಕ್ಕಂಥ ಯಶೋಮತಿ ಈತನಿಗೆ ರಾಜವರ್ಧನ, ಹರ್ಷವರ್ಧನ ಮತ್ತು ರಾಜಶ್ರೀ 3 ಮಕ್ಕಳುಗಳಿದ್ರಲ್ಲ, ಈ 3 ಮಕ್ಕಳು ಏನು ಮಾಡ್ತಂದ್ರೆ ಈತನ ಮಗಳಾಗಿರ್ತಕ್ಕಂಥ ರಾಜಶ್ರೀಯನ್ನು ಏನು ಮಾಡಿದ ಕನೌಜದ ಮೌಖರಿಗಳಾಗಿರ್ತಕ್ಕಂಥ ಗೃಹವರ್ಮನಿಗೆ ಮದುವೆ ಮಾಡಿ ಕೊಟ್ಬಿಟ್ಟ. ಈ ರಾಜವರ್ಧನಿಗೊಬ್ಬಳು ಏನು ಮಗಳಿದ್ದಳಲ್ಲ ಈ ರಾಜಶ್ರೀ ಅಂತೇಳಿ ಇವ ಏನು ಮಾಡಿದಪ್ಪ ಅಂತಂದರೆ ತನ್ನ ಹೆಂಡತಿ ಆಗಿರ್ತಕ್ಕಂಥ ಮಾಳವಾದ ಒಂದು ಗುಪ್ತನ ಮನೆತನದ ರಾಣಿಯಾಗಿರ್ತಕ್ಕಂಥ ಯಶೋಮತಿ ಏನಿದಾಳಲ್ಲ ಆ ಮನೆತನದ ಒಬ್ಬ ಗೃಹಮನಿಗೆ ಮದುವೆ ಮಾಡಿಕೊಟ್ಟ ರಾಜಶ್ರೀಗೆ. ಈ ಮದುವೆ ಮಾಡಿಕೊಟ್ಟಿರ್ತಕ್ಕಂಥ ರಾಜಶ್ರೀ ಏನು ಮಾಡಿದ ಮದುವೆಯಾಗಿ ಇವನ್ನ ವಿರೋಧ ಮಾಡಕತ್ತ. ಏನಂದ್ರೆ ಮಾಳ ದೇಶದ ದೇವಗುಪ್ತ ಏನು ಮದುವೆ ಮಾಡಿಕೊಟ್ನಲ್ಲ ಯಾರಂತಂದರೆ ಈ ರಾಜಶ್ರೀಯನ್ನು ಮದುವೆ ಮಾಡಿಕೊಟ್ನಲ್ಲ ಯಾರಪ್ಪ ಅಂದರೆ ಪ್ರಭಾಕರ ವರ್ಧನ. ಇದನ್ನು ಇದು ಮಾಡಕತ್ತ, ವಿರೋಧ ಮಾಡಕತ್ತ ಯಾರಂದರೆ ಮಾಳವ ದೇಶದ ದೇವಗುಪ್ತ. ಈ ಗೌಡ ದೇಶ ಶಶಾಂಕನ ಗೆಳೆತನ ಮಾಡಿ ಏನು ಮಾಡಿದ ಗೃಹವರ್ಮನನ್ನು ಕೊಲೆ ಮಾಡಿ ರಾಜಶ್ರೀನ ಅಪಹರಿಸ್ಕೊಂಡು ಹೋಗ್ಬಿಟ್ಟ. ಯಾರು? ದೇವಗುಪ್ತ. ಮಾಳ್ವ ದೇಶದ ಒಬ್ಬ ದೇವಗುಪ್ತ ಏನು ಮಾಡಿದಂತಂದ್ರೆ ಈ ರಾಜಶ್ರೀ ಏನು ಗಂಡ ಇದಲ್ಲ ಅವನೇನು ಗೃಹವರ್ಮನ ಕೊಲೆ ಮಾಡಿ ರಾಜಶ್ರೀಯನ್ನು ಎತ್ತಾಕೊಂಡು ಹೋಗ್ಬಿಟ್ಟ. ಯಾರಂತಂದರೆ ದೇವಗುಪ್ತಿ. ಇಂತಹ ಸಂದರ್ಭದಲ್ಲಿ ಹರ್ಷವರ್ಧನ ಆಮೇಲೆ ರಾಜವರ್ಧನ ರಾಜಶ್ರೀಯಾಗಿ ತಮ್ಮ ಯಾಗಗಳನ್ನು ಮಾಡ್ತಾ ಹೋಗ್ತಾರೆ. ತನ್ನ ತಂಗಿಗಾಗಿ ಹುಡುಕಾಟ ಶೋಧನೆಯನ್ನು ಮಾಡಕ್ಕೆ ಹೋಗ್ತಾರೆ. ಈ ಪ್ರಭಾಕರ ವರ್ಧನ ಮೊದಲ ಮಗನಾಗಿರ್ತಕ್ಕಂಥ ರಾಜವರ್ಧನ ಏನು ಮಾಡ್ತಾನಂತಂದರೆ ಈತ ತನ್ನ ಅಧಿಕಾರಕ್ಕೆ ಬಂದ ಕೂಡಲೇ ಏನು ಮಾಡ್ತಾನಂತಂದರೆ ತನ್ನ ತಂಗಿಯ ಗಂಡನ ಕೊಲೆಗೆ ಕಾರಣ ಆಗಿರ್ತಕ್ಕಂಥ ದೇವಗುಪ್ತನ ಕೊಲೆ ಮಾಡ್ಬೇಕಂತೇಳಿ ಗೌಡ ದೇಶ ಶಶಾಂಕನ ಜೊತೆ ಹೊರಟಾಗ ಸಂದರ್ಭದಲ್ಲಿ ಈ ಗೌಡ ದೇಶ ಶಶಾಂಕ ಮಧ್ಯಪ್ರವೇಶ ಮಾಡ್ತಾರೆ. ಈ ರಾಜವರ್ಮನನ್ನು ಕೊಲೆ ಮಾಡಿಬಿಟ್ಟ. ಈ ರಾಜವರ್ಮನನ್ನು ಈ ದೇವಗುಪ್ತ ಅಂತಂದರೆ ಈ ಶಶಾಂಕ ಏನು ಮಾಡ್ತಾನೆ ಕೊಲೆ ಮಾಡಿಬಿಟ್ಟ. ಆ ನಂತರ ಅಧಿಕಾರಕ್ಕೆ ಬರವನೇ ಹರ್ಷವರ್ಧನ. ಯಾರಪ್ಪ ಅಂತಂದರೆ ಈ ಹರ್ಷವರ್ಧನ. ಈ ಹರ್ಷವರ್ಧನ ಕಾಲಾವಧಿ ನೋಡಿ ಕ್ರಿಸ್ತಶಕ 606 646 ಅದು 47 ಅಂತ ಕರಿತೀವಿ. ಈ ಹರ್ಷವರ್ಧನನ್ನು ಈ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸ ಅಂತ ಕರಿತೀವಿ. ಈ ಮನೆತನದ ಅತ್ಯಂತ ಪ್ರಸಿದ್ಧ ಅರಸ ಅಂತ ಕರಿತೀವಿ. ಕನೌಜದ ಮೇಲೆ ದಾಳಿ ಮಾಡಿ ಮಾಳ್ವದ ದೇವಗುಪ್ತನನ್ನು ಕೊಲೆ ಮಾಡಿ ಆತನ ದಾಳಿಗೆ ಅಂಜಿದ ಗೌಡ ದೇಶ ಶಶಾಂಕನ ಪಲಾಯದಾಗಿದ್ಬಿಟ್ಟ. ಏನು ಮಾಡಿದಂತಾರೆ ಮೊಟ್ಟ ಮೊದಲನೇದಾಗಿ ಅಧಿಕಾರಕ್ಕೆ ಬಂದ ಕೂಡಲೇ ಏನು ಮಾಡ್ತಾರೆ ಏನಂತಂದರೆ ಈ ಮಾಳವ ದೇಶದ ದೇವಗುಪ್ತ ಆಗಿರ್ತ ಅವನ ಮೇಲೆ ದಾಳಿ ಮಾಡಿ ಅವನನ್ನು ಕೊಂದು ಆಮೇಲೆ ಶಶಾಂಕನ ಮೇಲೆ ದಾಳಿ ಮಾಡ್ಬೇಕಂತೇಳಿ ಗೌಡ ದೇಶ ಶಶಾಂಕನ ದಾಳಿ ಮಾಡ್ಬೇಕಂತ ಹೋಗ್ತಾನೆ. ಆದರೆ ಗೌಡ ದೇಶ ಶಶಾಂಕನ ಅಲ್ಲಿಂದ ಓಡೋಗ್ಬಿಟ್ಟ. ಏನಪ್ಪ ಅಂತಂದರೆ ಓಡೋಗ್ಬಿಟ್ಟ. ಈ ಹರ್ಷವರ್ಧನ ಮೊದಲನೇದಾಗಿ ಏನಪ್ಪ ಅಂತಂದರೆ ಈ ಹರ್ಷವರ್ಧನ ಮೊದಲನೇದಾಗಿ ಅಧಿಕಾರಕ್ಕೆ ಬಂದ ಕೂಡಲೇ 2 ಗುರಿಗಳನ್ನ ಇಟ್ಕೊಂಡಿರ್ತಾನೆ. ಏನಪ್ಪ ಅಂದರೆ ತನ್ನ ತಂಗಿಯ ಗಂಡನ ಕೊಲೆ ಮಾಡಿರ್ತಕ್ಕಂಥ ಅವ್ರ ವಿರುದ್ಧ ಹೋರಾಡೋದು, ಇನ್ನೊಂದು ವಿಶಾಲವಾದ ಸಂಪದ್ಭರಿತವಾದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡೋದು.
ಅದಕ್ಕಾಗಿ ಏನು ಮಾಡ್ತಾನೆ, ಈತ ಅಧಿಕಾರಕ್ಕೆ ಬಂದ ಕೂಡಲೇ ಏನು ಮಾಡಿದ, ಕಾಮರೂಪದ ಅರಸನ ಜೊತೆ, ಕಾಮರೂಪದ ಅರಸನಾಗಿರ್ತಕ್ಕಂಥ ಕಾಮರೂಪದ ಭಾಸ್ಕರವರ್ಮನ ಜೊತೆಗೂಡಿ ಏನು ಮಾಡ್ತಾರೆ, ಇಬ್ಬರು ಸೇರಿಕೊಂಡೇ ಮಾಳ್ವ ದೇಶದ ದೇವಗುಪ್ತನ ಮೇಲೆ ದಾಳಿ ಮಾಡಿದಾಗ ಆ ದೇವಗುಪ್ತ ಏನು ಮಾಡಿದೆ, ಕೊಲೆಯಾದ. ಆ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಗೌಡ ದೇಶ ಶಶಾಂಕ ಓಡಿ ಹೋದ. ಅದಕ್ಕಾಗಿ ಏನು ಯುದ್ಧ ಸಾರಿದ್ರಲ್ಲ, ಆ ಯುದ್ಧ ಸಾರಿರ್ತಕ್ಕಂಥ ಸಂದರ್ಭದಲ್ಲಿ ಹರ್ಷವರ್ಧನಿಗೆ ಇಲ್ಲೊಂದು ಬಿರುದು ಬರ್ತದೆ. ಏನಪ್ಪ ಅಂದರೆ, ಹರ್ಷವರ್ಧನಿಗೆ ಶಿಲಾದಿತ್ಯ ಪರಮ ಪಟ್ಟಾಭಿಷೇಕ ಅಂತೇಳಿ ಬಿರುದು ಕೊಟ್ಟರು, ಈ ಮಾಳ್ವ ದೇಶದ ದೇವಗುಪ್ತನನ್ನು ಕೊಲೆ ಮಾಡಿದ್ದಕ್ಕಾಗಿ. ಈತನ ದಾಳಿಗೆ ಅಂಜಿದ ಗೌಡ ಶಶಾಂಕ ಓಡೋಗ್ಬಿಟ್ಟ. ಅದಕ್ಕಾಗಿ ಈತನಿಗೆ ಬಿರುದು ನೀಡಿದರು. ನಂತರ ಏನಪ್ಪ ಅಂತಂದರೆ, ನಂತರ ರಾಜಧಾನಿಯನ್ನು ತಾನೇಶ್ವರದಿಂದ ಕನೌಜ್ಗೆ ವರ್ಗಾವಣೆ ಮಾಡಿದ. ಏನಂತಂದರೆ, ಈ ಹರ್ಷವರ್ಧನೆಯಿಂದ ತನ್ನ ರಾಜಧಾನಿಯನ್ನು ಏನು ಮಾಡಿದ, ತಾನೇಶ್ವರದಿಂದ ಕನೌಜ್ಗೆ ವರ್ಗಾವಣೆ ಮಾಡಿದ. ಕ್ರಿಶಕ 631ರಲ್ಲಿ ನಡೆದ ನರ್ಮದ ನದಿಯ ಕದನದಲ್ಲಿ ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಕೇಶಿಯಿಂದ ಸೋತ್ಬಿಟ್ಟ. ಏನಂತಂದರೆ, ಕ್ರಿಸ್ತಶಕ 631ರಲ್ಲಿ ನರ್ಮದ ದಂಡೆಯ ಮೇಲೆ ಈ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ಮಧ್ಯೆ ಯುದ್ಧ ನಡೀತದೆ. ಆ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿನಿಂದ ಸೋಲನ್ನು ಅನುಭವಿಸಿದ. ಯಾರಪ್ಪ? ಹರ್ಷವರ್ಧನ. ಆ ನಂತರ ಈತನ ಆಸ್ಥಾನಕ್ಕೆ ಚೀನಾದ ಯಾತ್ರಿಕರಿಂದ ಯುಯೆನ್ಸಾಂಗ್ ಭೇಟಿ ಕೊಟ್ಟ. ನೋಡ್ರಿ, ಈ ಯುಯೆನ್ಸಾಂಗ್ ಚೀನಾದ ಯಾತ್ರಿಕರು ಯಾರು ವಿದೇಶಿ ಯಾತ್ರಿಕರು ಇರ್ತಾರಲ್ಲ, ಅವರು ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ರು ಅಂತೇಳಿ ಒಂದು ಮಾರ್ಜಿನ್ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಈತನ ಆಸ್ಥಾನಕ್ಕೆ, ಹರ್ಷವರ್ಧನ ಆಸ್ಥಾನಕ್ಕೆ ಚೀನಾದ ಯಾತ್ರಿಕನಾಗಿರ್ತಕ್ಕಂಥ ಯುಯೆನ್ಸಾಂಗ್ ಭೇಟಿ ಕೊಡ್ತಾನೆ. ಹರ್ಷನು ಸ್ವತಃ ಸಾಹಿತಿಯಾಗಿದ್ದ, ನಾಗಾನಂದ ಮತ್ತು ಪ್ರಿಯದರ್ಶಿಯಾಗಿದ್ದ, ರತ್ನಾವಳಿಯಾಗಿದ್ದ ಎಂಬ ಕೃತಿ ತುಂಬ ರಚಿತವಾಗಿದ್ದ. ಈತ ಆಸ್ಥಾನದ ಕವಿಗಳಾದ ಬಾಣಭಟ್ಟನ ಹರ್ಷಚರಿತ್ರೆ, ಮಯೂರವರ್ಮನ ಸೂರ್ಯಶತಕ ಹೀಗೆ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದ. ಹರ್ಷನು ರಚಿತವಾಗಿ ಕೆತ್ತದ ತಾಮ್ರಪಟ ಶಾಸನಗಳೆಂದರೆ ಬನ್ಸೆಕೇರ, ಸೋನಾಪತ್, ಮಧುಬನ್ ಹೀಗೆ ಹಲವಾರು ಕೃತಿಗಳನ್ನು ರಚನೆ ಮಾಡ್ತಾ ಇದ್ದ. ವಾರ್ಷಿಕವಾಗಿ 2 ಧಾರ್ಮಿಕ ಮಹಾಸಭೆಗಳನ್ನು ಏರ್ಪಡಿಸ್ತಾ ಇದ್ದ. ಒಂದನೇ ಧಾರ್ಮಿಕ ಸಭೆ ಏನಂತಂದರೆ, ಇದು ಕನೌಜ್ದಲ್ಲಿ ಕ್ರಿಶಕ 642ರಲ್ಲಿ ಏರ್ಪಡಿಸಿದ್ದ. ಎರಡನೇದು ಧಾರ್ಮಿಕ ಸಭೆ ಅಂತಂದರೆ, ಇದು ಸರ್ವಧರ್ಮ ಪ್ರಯಾಗಯಾನದ ಕುರಿತು ಕ್ರಿಶಕ 643ರಲ್ಲಿ ಏರ್ಪಡಿಸಿದ್ದ. ಈತ 2 ಧಾರ್ಮಿಕ ಮಹಾಸಭೆಗಳಿಗೆ ಯುಯೆನ್ಸಾಂಗ್ನ ಅಧ್ಯಕ್ಷನ ವಹಿಸಿದ್ದ. ಏನಂತಂದರೆ, ಈ 2 ಧಾರ್ಮಿಕ ಮಹಾಸಭೆಗಳನ್ನು ಮಾಡಿದ್ದಲ್ಲ, ಇದಕ್ಕೆಲ್ಲ ಯುಯೆನ್ಸಾಂಗ್ಸನ ಒಂದು ಅಧ್ಯಕ್ಷನ ವಹಿಸಿಕೊಂಡಿದ್ದ. ಬೋಧಿ ವೃಕ್ಷವನ್ನು ಸಂಪೂರ್ಣವಾಗಿ ನಾಶ ಮಾಡಿಸಿದ ವ್ಯಕ್ತಿ ಗೌಡ ದೇಶ ಶಶಾಂಕ. ಬೋಧಿ ವೃಕ್ಷವನ್ನು ಸಂಪೂರ್ಣವಾಗಿ ನಾಶ ಮಾಡಿದ ಯಾರಂದ್ರೆ ಗೌಡ ದೇಶದ ಶಶಾಂಕ. ಅದಕ್ಕಾಗಿ ಈ ಯುಯೆನ್ಸಾಂಗ್ನ ಭೇಟಿ ನೀಡಿದ್ನಲ್ಲ, ಭಾರತಕ್ಕೆ ಭೇಟಿ ನೀಡಿದ್ನಲ್ಲ ಹರ್ಷವರ್ಧನ ಕಾಲದಲ್ಲಿ, ಅದಕ್ಕೆ ಯುಯೆನ್ಸಾಂಗ್ಸನ್ನು ಏನು ಕರೀತಾನೆ, ಪ್ರವಾಸಿಗರ ರಾಜ ಅಂತ ಕರೆದ್ರು. ಈತ ಕ್ರಿಸ್ತಶಕ 612ರಲ್ಲಿ ಏನಂತಂದರೆ, ತನ್ನ ರಾಜಧಾನಿ ತಾನೇಶ್ವರದಿಂದ ಕನೌಜ್ಗೆ ವರ್ಗಾವಣೆ ಮಾಡಿದ. ಆ ನಂತರ 618ರಲ್ಲಿ ಗೌಡ ದೇಶದ ಮೇಲೆ ದಾಳಿ ಮಾಡಿ ಶಶಾಂಕನನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ ಮಾಡಿಕೊಂಡ. ಈತ ಕ್ರಿಶಕ 619ರಿಂದ 625ರವರೆಗೆ ವಿಶಾಲವಾದ ಹಾಗೂ ಸಮೃದ್ಧವಾದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಂಡ. ಕ್ರಿಸ್ತಶಕ 619ರಿಂದ 625ರವರೆಗೆ ತನ್ನ ವಿಶಾಲವಾದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಂಡ. ಕ್ರಿಶಕ 634ರಲ್ಲಿ ಹರ್ಷವರ್ಧನಿಗೆ ಬಾದಾಮಿ ಚಾಲುಕ್ಯರ ದೊರೆ ಇಮ್ಮಡಿ ಪುಲಕೇಶಿ ಮಧ್ಯೆ ನರ್ಮದಾ ನದಿಯ ದಂಡೆ ಮೇಲೆ ನರ್ಮದಾ ಕಾಳಗ ಆಯಿತು. ಆಗ ಏನಪ್ಪ ಅಂದರೆ, ಈ ಹರ್ಷವರ್ಧನ ಸೋತು ಸುಣ್ಣಾಗ್ಬಿಟ್ಟುಬಿಟ್ಟ. ಯಾರಂತಂದರೆ, ಇಮ್ಮಡಿ ಪುಲಕೇಶಿಯಿಂದ ಸೋತು ಹೋದ. ಹೀಗೆ ಹರ್ಷವರ್ಧನ ತನ್ನ ಸಮೃದ್ಧಿ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಳ್ಳಿ ಲಾಸ್ಟಿಗೆ ಇಮ್ಮಡಿ ಪುಲಕೇಶಿಯಿಂದ ಸೋಲನ್ನು ಅನುಭವಿಸಿರ್ತಕ್ಕಂಥ ವ್ಯಕ್ತಿ. ಆಮೇಲೆ ಈತನ ಕಾಲದಲ್ಲಿ ನಳಂದ ವಿಶ್ವವಿದ್ಯಾಲಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದ. ಈತನ ಕಾಲದಲ್ಲಿ ನಳಂದ ಎಂಬ ಪದದ ಅರ್ಥ ಏನಂತಂದರೆ ನಿರಂತರ ಜ್ಞಾನ ಎಂದರ್ಥ. ನಿರಂತರ ಜ್ಞಾನ ಎಂದರ್ಥ. ಇದು ಗುಪ್ತರ ಕಾಲದಲ್ಲೇ ರಚನೆಯಾಗಿತ್ತು. ಇವರ ಗುಪ್ತರ ಕಾಲದಲ್ಲಿ ರಚನೆ ಆಗಿತ್ತು. ಇದನ್ನು ಹೇಳಿದಾಗಲೇ ನಾನು, ಇವರ ಕಾಲದಲ್ಲಿ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿಗೆ ಮಹತ್ವವನ್ನು ಕೊಡ್ತಾ ಇದ್ದರು. ಆಗಿದ್ದ ವಿದ್ಯಾರ್ಥಿಗಳ ಸಂಖ್ಯೆ 10,000. ಬೋಧಕ ಶಿಕ್ಷಕರು 1500 ಜನ ಶಿಕ್ಷಕರು ಇದ್ದರು. 10,000 ಜನ ವಿದ್ಯಾರ್ಥಿಗಳಿದ್ದರು ಆಗಿನ ಕಾಲದಲ್ಲಿ. ಇದರ ಗ್ರಂಥಾಲಯಕ್ಕೆ ಧರ್ಮಗಂಜ ಅಂತೇಳಿ ಕರಿತಾ ಇದ್ದರು. ಈ ಗ್ರಂಥಾಲಯದಲ್ಲಿ 3 ಶಾಖೆಗಳಿದ್ದವು. ಒಂದು ರತ್ನೋದಿ, ಇನ್ನೊಂದು ರತ್ನರಂಜಕ, ಇನ್ನೊಂದು ರತ್ನಸಾಗರ ಅಂತೇಳಿ. ಇದರ ಪ್ರಥಮ ಕುಲಪತಿಗಳಂದರೆ ಶೀಲಭದ್ರೋ ಅಂತ ಕರಿತಾ ಹೋಗ್ತೀವಿ. ದಕ್ಷಿಣ ಭಾರತ ಪ್ರಥಮ ಕುಲಪತಿಗಳಾದ ಧರ್ಮಪಾಲ, ವಿಕ್ರಮಶೀಲ
ವಿಶ್ವವಿದ್ಯಾಲಯ ಸ್ಥಾಪಕರೆಂದು ಕರೀತಾರೆ. ಯಾರಂದ್ರೆ ದಕ್ಷಿಣ ಭಾರತದ ಪ್ರಥಮ ಕುಲಪತಿಯಾಗಿರ್ತಕ್ಕಂಥ ಧರ್ಮಪಾಲರನ್ನ ವಿಕ್ರಮಶೀಲ ವಿಶ್ವವಿದ್ಯಾಲಯ ಸ್ಥಾಪಕ ಅಂತ ಕರೆದರು. ಇದನ್ನು ಭಾಗಶಃ ನಾಶಪಡಿಸಿದ ವ್ಯಕ್ತಿ ಹೂಣರ ನಾಯಕನಾಗಿರ್ತಕ್ಕಂಥ ಮೀರಗುಲ್ಲಾ ಅಂತೇಳಿ. ಈ ನಳಂದ ವಿಶ್ವವಿದ್ಯಾಲಯ ಫಸ್ಟಿಗೆ ನಾಶ ಮಾಡಿಸ್ಲಿಕ್ಕೆ ಕಾರಣ ಅಂತಂದರೆ ಈ ಮೀರಗುಲ್ಲಾ ಅಂತೇಳಿ. ತದನಂತರ ಯಾರಂದರೆ ಬಕ್ತಿಯಾರ್. ಆ ನಂತರ ಬರ್ತಕ್ಕಂಥದ್ದೇ ಈ ಬಕ್ತಿಯಾರ್. ಇದನ್ನು ಭಾಗಶಃ ನಾಶ ಮಾಡಿದ ವ್ಯಕ್ತಿ ಹೂಣರ್ ನಾಯಕನಾಗಿರ್ತಕ್ಕಂಥ ಮೀರಗುಲ್ಲಾ ಆದರೆ ಸಂಪೂರ್ಣವಾಗಿ ನಾಶಪಡಿಸಿದ ವ್ಯಕ್ತಿ ಬಕ್ತಿಯಾರ್ ಖಿಲ್ಜಿ ಅಂತ ನೋಡ್ತಾ ಹೋಗ್ತೀವಿ. ಈ ನಳಂದ ವಿಶ್ವವಿದ್ಯಾಲಯ ಸಂಪೂರ್ಣವಾಗಿ ನಾಶ ಮಾಡಿದರು. ಸುಮಾರು 3 ತಿಂಗಳುಗಳ ಕಾಲ ಸುಟ್ಟರು ಈ ವಿಶ್ವವಿದ್ಯಾಲಯನ. ಆದರೂ ಬುಕ್ ಸುಡಲೇ ಇಲ್ಲ. ಇನ್ನು ಕೆಲವೊಂದಿಷ್ಟು ಬುಕ್. ಮೊದಲನೇದಾಗಿ ಈ ಹೂಣರ ನಾಯಕನಾಗಿರ್ತಕ್ಕಂಥ ಮೀರಗುಲ್ಲಾ ಸ್ವಲ್ಪ ಪ್ರಮಾಣದ ನಾಶಪಡಿಸಿದೆ. ನಂತರ ಬಕ್ತಿಯಾರ್ ಖಿಲ್ಜಿ ಇದನ್ನು ಸಂಪೂರ್ಣವಾಗಿ ನಾಶಪಡಿಸಿದ. ಕ್ರಿಸ್ತಶಕ 2014ರಲ್ಲಿ ಸೆಪ್ಟೆಂಬರ್ 1ರಂದು ವಿಶ್ವವಿದ್ಯಾಲಯ ಮತ್ತೆ ಸ್ಥಾಪನೆ ಆಯಿತು. ಕ್ರಿಸ್ತಶಕ 1206ರಲ್ಲಿ ಈ ವಿಶ್ವವಿದ್ಯಾಲಯಕ್ಕೆ ಹೆಚ್ಚಿನ ಮಹತ್ವ ಬಂದಿತ್ತಲ್ಲ. ಸುಮಾರು 2014 ಸೆಪ್ಟೆಂಬರ್ 1ರಂದು ವಿಶ್ವವಿದ್ಯಾಲಯ ಮತ್ತೆ ಸ್ಥಾಪನೆ ಆಯಿತು. ಇಲ್ಲಿ 2 ವಿಭಾಗಗಳಾಗಿ ಮಾಡಿದರು. ಒಂದೇನೆಂದರೆ ಒಂದು ಪುರಾತತ್ವ ಅಧ್ಯಯನ ಮತ್ತೊಂದು ಪರಿಸರ ಅಧ್ಯಯನ. ಪುರಾತತ್ವ ಅಧ್ಯಯನ ಅಂದರೆ ಆರ್ಕೊಲಾಜಿಕಲ್ ಸ್ಟಡಿ, ಪರಿಸರ ಅಧ್ಯಯನ ಎನ್ವಿರಾನ್ಮೆಂಟಲ್ ಸ್ಟಡಿ ಅಂತ ನೋಡ್ತಾ ಹೋಗ್ತೀವಿ. ಇದರ ಪ್ರಸ್ತುತ ಕುಲಪತಿಗಳು ಅಮೃತ್ ಸೇನಾ ಅಂತ ನೋಡ್ತಾ ಹೋಗ್ತೀವಿ. ಹರ್ಷವರ್ಧನ ಸ್ಥಾನಕ್ಕೆ ಚೀನಾದ ದೊರೆಯಾಗಿರ್ತಕ್ಕಂಥ ತಾಯನ್ಸ್ತಾನ್ನ ನೇತೃತ್ವದಲ್ಲಿ ಒಂದು ನಿಯೋಗವನ್ನು ಆರಂಭಿಸಿದರು. ಈ ಹರ್ಷವರ್ಧನ ಸ್ಥಾನಕ್ಕೆ ಏನಪ್ಪ ಅಂದರೆ ಹುಯೆನ್ ಭೇಟಿ ನೀಡ್ತಾ ಇದ್ದ. ಇದಾದ ನಂತರ ಬರೋದೇನಂತಂದರೆ ಪಲ್ಲವರು ಅಂತ ನೋಡ್ತಾ ಹೋಗ್ತೀವಿ. ಏನಪ್ಪ ಅಂತಂದರೆ ಈ ಪಲ್ಲವರು ಕ್ರಿಸ್ತಶಕ 3ನೇ ಶತಮಾನದಿಂದ 9ನೇ ಶತಮಾನದವರೆಗೆ ಇವರ ಕಾಲಾವಧಿ. ಈ ಪಲ್ಲವರಿಂದಲ ಕ್ರಿಸ್ತಶಕ 3ನೇ ಶತಮಾನದಿಂದ 9ನೇ ಶತಮಾನದ ಕಾಲಾವಧಿ. ಶಾತವಾಹನರ ನಂತರ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮನೆತನ ಅಂದರೆ ಈ ಪಲ್ಲವರು. ಇದರ ಸ್ಥಾಪಕರು ಶಿವಸ್ಕಂದ ವರ್ಮ. ರಾಜಧಾನಿ ಕಂಚಿ. ರಾಜ್ಯ ಲಾಂಛನ ಅಂದರೆ ಋಷಭ ಅಥವಾ ನಂದಿ ಅಂತ ಕರಿತಾ ಹೋಗ್ತೀವಿ. ಅವರು ಒಂದು ರಾಜ್ಯದ ಲಾಂಛನವನ್ನಾಗಿ ಮಾಡಿಕೊಂಡ್ರು. ಇದರ ಮೊದಲಕ್ಕೆ 1ನೇ ಮಹೇಂದ್ರ ಪ್ರಥಮ ಅರಸ, ಪಲ್ಲವರ ಪ್ರಸಿದ್ಧ ಅರಸ ಅಂತ ಕರಿತಾ ಹೋಗ್ತೀವಿ. ಈತನಿಗೆ ಚಿತ್ರ ವಿಚಿತ್ರ ಬಿರುದು ಬಂದಿತ್ತು. ಮೂಲತಃ ಈತ ಜೈನನಾಗಿದ್ದು ಅಪಾರ ಎಂಬ ಶೈವ ಸಂತದ ಪ್ರಭಾವಕ್ಕೊಳಗಾಗಿ ಶೈವನಾದನು. ಮೊದಲಾಗಿತ್ತು ಜೈನನಾಗಿದ್ದು ಅಪಾರ ಎಂಬ ಶೈವ ಸಂತನ ಒಂದು ಪ್ರಭಾವಕ್ಕೊಳಗಾಗಿ ಶೈವ ಆದ. ಮುಂದೆ ಸ್ವತಃ ಸಾಹಿತ್ಯ ಆಗಿದ್ದ. ಯಾರಾತಂದರೆ ಈ 1ನೇ ಮಹೇಂದ್ರ ವರ್ಮದಲ್ಲ ಸ್ವತಃ ಸಾಹಿತ್ಯ ಆಗಿದ್ದು ಸಂಸ್ಕೃತದಲ್ಲಿ ಮೊತ್ತ ವಿಲಾಸ ಎಂಬ ಸ್ವಾಸನ ಎಂಬ ಕೃತಿಯನ್ನು ರಚನೆ ಮಾಡ್ತಾ ಇದ್ದ. ಮೇಂದಪಡೆ ಎಂಬ ನಗರವನ್ನು ನಿರ್ಮಾಣ ಮಾಡಿದ. ಯಾರಂದರೆ 1ನೇ ಮಹೇಂದ್ರ ವರ್ಮ. ವಾಮಂದೂರು ಹತ್ತಿರ ಏನು ಮಾಡುತ್ತಂದರೆ ವಾಮಂದೂರ ಹತ್ತಿರ ಚಿತ್ರಜಿತಕ ಎಂಬ ಕೃತಿಯನ್ನು ರಚನೆ ಮಾಡ್ತಾ ಇದ್ದ. ಕ್ರಿಸ್ತಶಕ 630ರಲ್ಲಿ ಬಾದಾಮಿ ಚಾಲುಕ್ಯರ ಅರಸನಾಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿಯಿಂದ ಮಣಿಮಂಗಲ ಕದನದಲ್ಲಿ ಕೊಲೆಯಾದ. ಯಾರಂದರೆ 1ನೇ ಮಹೇಂದ್ರ ವರ್ಮ. ಆ ನಂತರ ಅಧಿಕಾರಕ್ಕೆ ಬರೋನೇ 1ನೇ ನರಸಿಂಹವರ್ಮ ಅಂತೇಳಿ. ಈತನ ಕಾಲಾವಧಿ ಕ್ರಿಸ್ತಶಕ 630ರಿಂದ 655ವರೆಗೆ. ಈತ ತನ್ನ ಸೇನಾಪತಿಯಾಗಿರ್ತಕ್ಕಂಥ ಪರಂಜ್ಯೋತಿ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದ ಒಂದು ಸೈನ್ಯವನ್ನು ನಿರ್ಮಿಸಿದನು. ಆದರೆ ಶ್ರೀಲಂಕಾದ ಅರಸನಾಗಿರ್ತಕ್ಕಂಥ ಮಾನವರ್ಮ ಅಂತೇಳಿ ಈತನ ಆಸರೆಯನ್ನು ಪಡೆದುಕೊಂಡಿದ್ದ. ಈತ ಏನು ಮಾಡಿದಂತಂದರೆ ಈತ ತನ್ನ ಸೇನಾಪತಿಯಾಗಿದ್ದ ಪರಂಜ್ಯೋತಿಯ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರಮಾಣದ ಸೈನ್ಯವನ್ನು ನಿರ್ಮಾಣ ಮಾಡಿಕೊಂಡು ದಾಳಿ ಮಾಡಿದ ಶ್ರೀಲಂಕಾದ ಮೇಲೆ. ಆ ಶ್ರೀಲಂಕಾದ ಅರಸನಾಗಿರ್ತಕ್ಕಂಥ ಮಾನವರ್ಮನನ್ನು ಈತನ ಆಸರೆ ಪಡೆದುಕೊಂಡಿದ್ದ. ಈತನ ಆಸ್ಥಾನಕ್ಕೆ ಚೀನಾದ ಯಾತ್ರಿಕನಾದ ವ್ಯವಸ್ಥಾನದಿಂದ ಭೇಟಿ ನೀಡಿದ. ಈತನ ಆಸ್ಥಾನಕ್ಕೂ ಭೇಟಿ ಕೊಡ್ತಾನೆ. ಯಾರಂತಂದರೆ 1ನೇ ನರಸಿಂಹ ಆಸ್ಥಾನಕ್ಕೆ. ಅಲ್ಲಿ ಹರ್ಷವರ್ಧನ ಕಾಲಕ್ಕೆ ಭೇಟಿ ಕೊಟ್ಟರೆ ಇಲ್ಲಿ 1ನೇ ನರಸಿಂಹರ ಆಸ್ಥಾನಕ್ಕೆ ಭೇಟಿ ಕೊಟ್ಟ. ಯಾರಂತಂದರೆ ಹುಯೆನ್ ಕ್ರಿಸ್ತಶಕ 642ರಲ್ಲಿ ವಾತಾಪಿಯ ಮೇಲೆ ದಾಳಿ ಮಾಡಿ ಇಮ್ಮಡಿ ಪುಲಕೇಶಿಯನ್ನು ಪಲ್ಲೂರು ಕದನದಲ್ಲಿ ಕೊಲೆ ಮಾಡಿ ವಾತಾಪಿಗೊಂಡ ಎಂಬ ಬಿರುದನ್ನು ಪಡೆದುಕೊಂಡ. ಯಾರಂದರೆ 1ನೇ ನರಸಿಂಹ ಅಂತೇಳಿ. ಕ್ರಿಸ್ತಶಕ 642ರಲ್ಲಿ ವಾತಾಪಿ ಮೇಲೆ ದಾಳಿ ಮಾಡಿ ಇಮ್ಮಡಿ ಪುಲಕೇಶಿಯನ್ನು ಪುಲ್ಲಲೂರು ಕದನದಲ್ಲಿ ಕೊಲೆ ಮಾಡಿ ವಾತಾಪಿಗೊಂಡ ಎಂಬ ಬಿರುದನ್ನು ಪಡೆದುಕೊಂಡ. ಯಾರಂದರೆ ಇಮ್ಮಡಿ ಪುಲಕೇಶಿಯನ್ನು ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ 1ನೇ ನರಸಿಂಹವರ್ಮ ಅಂತ ನೋಡಿ.
ಹೀಗೆ ಸುಮಾರು 13 ವರ್ಷಗಳ ಕಾಲ ವಾತಾಪಿ ಎಂಬ ವಶದಲ್ಲಿದ್ದಕ್ಕಾಗಿ ಇದನ್ನು ಬಾದಾಮಿ ಚಾಲುಕ್ಯರ ಕತ್ತಲೆ ಯುಗ ಎಂದು ಕರಿತಾಯಿದ್ರು. ಸುಮಾರು 13 ವರ್ಷಗಳ ಕಾಲ ವಾತಾಪಿ ಈತನ ವಶದಲ್ಲಿದ್ದಕ್ಕಾಗಿ ಏನಂತಂದರೆ ಬಾದಾಮಿನ ವಾತಾಪಿ ಅಂತ ಕರಿತಾಯಿದ್ರು. ಚಾಲುಕ್ಯರ ಕತ್ತಲೆ ಯುಗ ಅಂತ ಕರಿತಾಯಿದ್ರು. ಹೀಗೆ ಮಹಾಮಲ್ಲ ಎಂಬ ಬಿರುದಿನೊಂದಿಗೆ ಮಹಾಬಲಿಪುರಂ ಎಂಬ ನಗರವನ್ನು ನಿರ್ಮಾಣ ಮಾಡಿದ ಯಾರಂದರೆ 1ನೇ ನರಸಿಂಹವರ್ಮ. ಮಹಾಮಲ್ಲ ಎಂಬ ಬಿರುದಿನೊಂದಿಗೆ ಮಹಾಬಲಿಪುರಂ ನಗರ ನಿರ್ಮಾಣ ಮಾಡಿದಲ್ಲ ಕ್ರಿಸ್ತಶಕ 655ರಲ್ಲಿ ಬಾದಾಮಿ ಚಾಲುಕ್ಯರ 1ನೇ ವಿಕ್ರಮಾದಿತ್ಯನಿಂದ ಕೊಲೆಯಾಗ್ಬಿಟ್ಟ. ಯಾರಂತಂದರೆ ಈ 1ನೇ ನರಸಿಂಹ ಏನಿಂದನಲ್ಲ ಕ್ರಿಸ್ತಶಕ 655ರಲ್ಲಿ ಬಾದಾಮಿ ಚಾಲುಕ್ಯರ 1ನೇ ವಿಕ್ರಮಾದಿತ್ಯನಿಂದ ಈ 1ನೇ ನರಸಿಂಹ ಕೊಲೆಯಾಗಿ ತನ್ನ ಜೀವನವನ್ನು ಅಂತ್ಯಗೊಳಿಸಿದ. ಈತನ ನಂತರ ಬರೋದೇ 1ನೇ ಪರಮೇಶ್ವರವರ್ಮನು. ಈತನ 2ನೇ ಮಹೇಂದ್ರನ ಆಡಳಿತ ಮುಂದುವರಿಸಿದನು. ಈತ ನಂತರ ಅಂತಂದರೆ 1ನೇ ಪರಮೇವರ್ಧನನು ಅಧಿಕಾರಕ್ಕೆ ಬಂದರೆ ಇವನೇನು ಮಾಡ್ತಾನೆ 2ನೇ ಮಹೇಂದ್ರವರ್ಮನ ಆಡಳಿತವನ್ನು ಮುಂದುವರಿಸಿದ. ಹೀಗೆ ಅವನ ನಂತರ ಬರ್ತಕ್ಕಂಥ ವ್ಯಕ್ತಿ ಅಂದರೆ 2ನೇ ನರಸಿಂಹವರ್ಮ ಕ್ರಿಸ್ತಶಕ 680ರಿಂದ 700ರವರೆಗೆ. ಈತನ ಕಾಲಾವಧಿ ಈತನ ಕಾಲ ಅತಿ ಶಾಂತಿಯುತವಾಗಿತ್ತು. ಒಂದು ಇತಿಹಾಸದ ಪ್ರಕಾರ ಈತನು 500 ಬಿರುದುಗಳು ಬಾವಲಿಗಳನ್ನು ಹೊಂದಿದ್ದನೆಂದು ತಿಳಿದು ಬರ್ತದೆ. ಆದರೆ ಈತನ ವಿರುದ್ಧ ಚೀನಾದವರಿಗೆ ವಸಾಹತು ಸ್ಥಾಪಿಸಲು ಸಹಾಯ ಮಾಡ್ತಾ ಇದ್ದ. ಈತ ಏನು ಮಾಡ್ತಂದೆ ವಿರುದ್ಧವಾಗಿ ಚೀನಾವರಿಗೆ ವಸಾಹತು ಸಹಾಯ ಮಾಡ್ತಾ ಇದ್ದ. ಈತನ ಕಾಲದಲ್ಲಿ ಮಹಾಬಲಿಪುರಂನಲ್ಲಿ ಶಿಲೆಗಳ ಕೆತ್ತನೆಗೆ ಪ್ರಾರಂಭವಾಯಿತು. ಅಂದರೆ 2ನೇ ನರಸಿಂಹನ ಕಾಲದಲ್ಲಿ ಮಹಾಬಲಿಪುರ ಶಿಲೆಗಳ ಕೆತ್ತನೆಗೆ ಪ್ರಾರಂಭವಾಯಿತು. ಕಂಚಿಯಲ್ಲಿ ಕೈಲಾಸ ದೇವಾಲಯಗಳನ್ನು ನಿರ್ಮಾಣ ಮಾಡಿದ ಯಾರಂತಂದರೆ 2ನೇ ನರಸಿಂಹವರ್ಮ. ಆ ನಂತರ ಬರೋನೆ ನಂದಿವರ್ಮ ಅಂತೇಳಿ ಕ್ರಿಸ್ತಶಕ 710ರಿಂದ 755ರವರೆಗೆ. ರಾಷ್ಟ್ರಕೂಟ ಸ್ಥಾಪಕ ದಂತಿದುರ್ಗ ದಾಳಿ ಮಾಡಿದಾಗ ಈತ ಸೋತ. ಯಾರು ನಂದಿವರ್ಮ ರಾಷ್ಟ್ರಕೂಟ ಸ್ಥಾಪಕನಾಗಿರ್ತಕ್ಕಂಥ ದಂತಿದುರ್ಗ ದಾಳಿ ಮಾಡಿದಾಗ ನಂದಿವರ್ಮ ಸೋತ. ಈತ ಏನು ಮಾಡ್ತಾನೆ ಕಂಚಿಯಲ್ಲಿ ವೈಕುಂಠ, ಪರಮಾಳ ಮತ್ತು ಕೈಲಾಸನಾಥ ದೇವಾಲಯಗಳನ್ನು ನಿರ್ಮಾಣ ಮಾಡಿದ. ಸೋತಿರ್ತಕ್ಕಂಥ ನಂದಿವರ್ಮ ಏನು ಮಾಡ್ತಂದರೆ ಕೈಲಾಸದಲ್ಲಿ ಕಂಚಿಯಲ್ಲಿ ವೈಕುಂಠ ಮತ್ತು ಪೇರುಮಾಳ ಮತ್ತು ಕೈಲಾಸನಾಥ ಎಂಬ ದೇವಾಲಯಗಳನ್ನು ನಿರ್ಮಾಣ ಮಾಡಿದ. ಆತ ನಂತರ ಅಧಿಕಾರಕ್ಕೆ ಬರನೆ ಈ ದಂತಿದುರ್ಗ ಕ್ರಿಸ್ತಶಕ 775ರಿಂದ 826 ಈತನ ಕಾಲದಲ್ಲಿ ರಾಷ್ಟ್ರಕೂಟರ ಪ್ರಮುಖ ಅರಸನಾಗಿರ್ತಕ್ಕಂಥ ಮೂರನೇ ಗೋವಿಂದ ದಾಳಿ ಮಾಡಿದಾಗ ಆತನು ಪಲ್ಲವರ ಭಾಗಶಃ ವಶಪಡಿಸಿಕೊಂಡಿದ್ದ. ಪಲ್ಲವರ ಉತ್ತರ ಭಾಗವನ್ನು ವಶಪಡಿಸಿಕೊಂಡಿದ್ದ ಯಾರಪ್ಪ ಅಂತಂದರೆ ಈ ದಂತಿದುರ್ಗ. ಈತನ ಕಾಲದಲ್ಲಿ ರಾಷ್ಟ್ರ ಪ್ರಮುಖ ಅರಸನಾಗಿದ್ದ ಮೂರನೇ ಗೋವಿಂದವರ್ಮ ದಾಳಿ ಮಾಡ್ತಾನೆ ದಂತಿದುರ್ಗನ ಮೇಲೆ. ಅವಾಗ ಏನು ಮಾಡ್ತಾನೆ ಪಲ್ಲವರ ಉತ್ತರ ಭಾಗವನ್ನು ವಶಪಡಿಸಿಕೊಂಡಿದ್ದ. ಯಾರಪ್ಪ ಅಂತಂದರೆ ಈ ದಂತಿದುರ್ಗ. ಇವರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಯಾವ ರೀತಿ ಕೊಡುಗೆಗಳನ್ನು ನೋಡ್ತಾ ಹೋಗೋಣ. ಕಂಚಿಯಲ್ಲಿ ಇವರ ಕಾಲದಲ್ಲಿ ಸುಮಾರು 1008 ದೇವಾಲಯಗಳಿವೆ. ಅದಕ್ಕಾಗಿ ಕಂಚಿಯಲ್ಲಿ ಭಾರತದ ದೇವಾಲಯಗಳ ನಗರ ಅಂತ ಕರೆದ್ರು. ನೋಡ್ರಿ, ಇವರ ಕಾಲದಲ್ಲಿ ಕಂಚಿಯಲ್ಲಿ ಸುಮಾರು 1018 ದೇವಾಲಯಗಳಿದ್ವು. ಅದಕ್ಕಾಗಿ ಕಂಚಿಯನ್ನು ಭಾರತ ದೇವಾಲಯಗಳ ನಗರ ಅಂತ ಕರ್ತಾ ಹೋದ್ರು. ಆಮೇಲೆ ಇವರು ಪಲ್ಲವರ ಪ್ರಮುಖ ಶಿಲ್ಪಕಲಾ ಕೇಂದ್ರ ಮಹಾಬಲಿಪುರಂನಲ್ಲಿ ನಿರ್ಮಾಣ ಮಾಡಿದರು. ಪಲ್ಲವರ ಪ್ರಮುಖ ಶಿಲ್ಪಕಲಾ ಕೇಂದ್ರಗಳಾದ ಮಹಾಬಲಿಪುರಂ ನಿರ್ಮಾಣ ಮಾಡಿದರು. ಮಹಾಬಲಿಪುರಂನಲ್ಲಿ ಇವರ ಕಾಲದ ಪಂಚ ಪಾಂಡವರು ಮತ್ತು ದ್ರೌಪದಿ ರಥವನ್ನು ಶಿಲೆಯಲ್ಲಿ ಕೆತ್ತನೆ ಮಾಡಲಾಗಿದೆ ಎಂದು ತಿಳಿಸಿಬರುತ್ತದೆ. ಮಹಾಬಲಿಪುರಂನಲ್ಲಿ ಇವರ ಕಾಲದಲ್ಲಿ ಪಂಚಪಾಂಡವರ ದ್ರೌಪದಿ ರಥ ಏನಿದೆಯಲ್ಲ, ರಥ ಇಲ್ಲಿ ಕಲ್ಲಿನಲ್ಲಿ ಕೆತ್ತಲಾಗಿದೆ ಅಂತೇಳಿ ತಿಳಿದು ಬರ್ತದೆ. ಇವರು ಕಂಚಿಯ ಕಾಮಾಕ್ಷಿ ಇವರ ಆರಾಧ್ಯ ದೇವಿಯಾಗಿದ್ದರು. ಈ ಕಂಚಿಯಾಗಿರ್ತಕ್ಕಂಥ ಕಾಮಾಕ್ಷಿ ದೇವಿ ಇದಳಲ್ಲ, ಆರಾಧ್ಯ ದೈವ ಆಗಿದ್ದರು. ಇವರ ಕಾಲದ ವಿಶೇಷತೆ ನೋಡ್ತಾ ಹೋದರೆ ಇವರು ಪಲ್ಲವ ಶೈವ ಧರ್ಮದವರಾದರೂ ವೈಷ್ಣವ ಧರ್ಮದ ಪ್ರೋತ್ಸಾಹಿಸಿದರು. ವೈಷ್ಣವ ಧರ್ಮವನ್ನು ಪ್ರೋತ್ಸಾಹಿಸಿದರು, ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದರು. ಶೈವ ಧರ್ಮದ ಪ್ರಚಾರಕರಿಗೆ ನ್ಯಾಯನಾದರು ಎಂದು ವೈಷ್ಣವ ಧರ್ಮದ ಪ್ರಚಾರರಿಗೆ ಆಳ್ವರಾದರು. ಶೈವ ಧರ್ಮದ ಪ್ರಚಾರರಿಗೆ ನಾಯನ್ನರ ಎಂದು ಕರೆದರು, ವೈಷ್ಣವ ಧರ್ಮದ ಪ್ರಚಾರರಿಗೆ ಆಳ್ವರ ಎಂದು ಕರೆದರು. ಹೀಗೆ ಪಲ್ಲವರ ಆರಂಭಿಕ ಭಾಷೆ ಪ್ರಾಕೃತಿ, ನಂತರದ ಭಾಷೆ ಸಂಸ್ಕೃತ ಪ್ರಾಮುಖ್ಯತೆ ಪಡೆಯಿತು. ಇವರು ಪಲ್ಲವರು ಏನಂತಂದರೆ ಆರಂಭಿಕ ಭಾಷೆ ಪ್ರಾಕೃತಿ ಬಳಸಿದರೆ ನಂತರ ಭಾಷೆ ಸಂಸ್ಕೃತ ಭಾಷೆಯನ್ನು ಬಳಸ್ಕೊಂಡು ಮಾಡ್ತಾಯಿದ್ರು. ಇವರ ಆಡಳಿತ ಮಂತ್ರಿಮಂಡಳಿಗೆ ಅಚ್ಚುಚ್ಚುರಾರರು ಎಂದು ಕರೆಯಲಾಗ್ತಾ ಇತ್ತು. ಇವರ ಆಡಳಿತದಲ್ಲಿ ಮಂತ್ರಿಗಳಿಗೆ
ಅಮೈಚಾರರು ಎಂದು ಕರಿತಾ ಇದ್ದರು. ಮಹಾಬಲಿಪುರಂ ಎಂಬ ಕಾಲದಲ್ಲಿ ರೇವಾ ಪಟ್ಟಣವಾಗಿತ್ತು. ಮಹಾಬಲಿಪುರಂ ಎಂಬ ಈ ಕಾಲದಲ್ಲಿ ರೇವಾ ಪಟ್ಟಣವಾಗಿ ಬೆಳೆದಿತ್ತು. ಅದೊಂದು ದೊಡ್ಡ ಪಟ್ಟಣವಾಗಿ ಬೆಳೆದಿತ್ತು. ಯಾಕಂದರೆ ಎಲ್ಲ ಮೂಲ ಸೌಕರ್ಯಗಳು ಅಲ್ಲಿಂದನೇ ಮಾರ್ಗದಿಂದ ನಡೀತಾ ಇತ್ತು. ಎಲ್ಲಿಂದರೆ ಮಹಾಬಲಿಪುರಂದಲ್ಲಿ. ಈ ಮಹಾಬಲಿಪುರಂ ಏನಿದೆಯಲ್ಲ, ಇದು 1984 ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾಗಿದೆ. ಈ ಏನು ಮಹಾಬಲಿಪುರಂ ಏನು ಊರು ಇದೆಯಲ್ಲ, ಇದು 1984ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದೆ. ಹೀಗೆ ಒಂದು ಪಲ್ಲವರ ಸಾಮ್ರಾಜ್ಯ ಮುಕ್ತಾಯವಾಯಿತು. ಹೀಗೆ ಸಂಪೂರ್ಣವಾಗಿ ಈ ಪಲ್ಲವರ ಒಂದು ಮನೆತನ ಹೀಗೆ ಅಂತ್ಯಗೊಳ್ತಾಯಿತು. ಇಮ್ಮಡಿ ಪುಲಕೇಶಿ, ಹರ್ಷವರ್ಧನ ಇವರೆಲ್ಲ ತುಂಬ ಅತ್ಯಂತ ಬಲಶಾಲಿಯಾದಂತಹ ವ್ಯಕ್ತಿಗಳು. ಹೀಗೆ ಈ ಒಂದು ಅಧ್ಯಾಯವನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಅಧ್ಯಾಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಮತ್ತೆ ಕೊಡ್ತಾ ಹೋಗೋಣ. ಮುಂದೆ ಸಂಗಮವಂಶ ಬರ್ತದೆ, ಆಮೇಲೆ ಚೋಳರು ಬರ್ತಾರೆ. ಅದನ್ನೆಲ್ಲವನ್ನು ಮತ್ತೆ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ. ಹೀಗೆ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಅತಿ ಹೆಚ್ಚಿನ ಪ್ರಮಾಣದ ಜನರನ್ನು ತೆಗೆದುಕೊಂಡು ಬರ್ರಿ. ಮುಂದಿನ ದಿನಗಳಲ್ಲಿ ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡ್ತಾ ಹೋಗೋಣ. ಧನ್ಯವಾದ ಪ್ರೀತಿ ವಿದ್ಯಾರ್ಥಿ. ಇನ್ನು ಒಂದು ತರಗತಿಯಲ್ಲಿ ಈ ಪ್ರಾಚೀನ ಭಾರತ ಸಂಪೂರ್ಣವಾಗಿ ಮುಗಿಸಿದ್ವಿ ನಾವು. ಇನ್ನೊಂದು ತರಗತಿ ಇದೆ. ಇನ್ನೊಂದು ತರಗತಿಯಲ್ಲಿ ಪ್ರಾಚೀನ ಭಾರತ ಸಂಗಮವಂಶ ಆದ ತಕ್ಷಣ ಚೋಳರು ಬರ್ತಾರೆ. ಚೋಳರು ಕಂಪ್ಲೀಟಾಗಿ ಮುಗಿಸ್ತಕ್ಕಂಥ ಈ ಪ್ರಾಚೀನ ಭಾರತ ಕಂಪ್ಲೀಟಾಗಿ ಮುಗೀತು. ಮುಂದೆ ಸ್ಟಾರ್ಟ್ ಮಧ್ಯ ಭಾರತ ಇತಿಹಾಸ ಅಂತ ನೋಡ್ತೀವಿ. ಅಲ್ಲಿ ಅರಬ್ಬರ ದಾಳಿ ಆಗ್ತದೆ. ಅದು ಯಾವ ರೀತಿ ದಾಳಿ ಆಯಿತು, ಹೇಗೆ ಆಯಿತು, ಮುಂದೆ ಅದನ್ನೆಲ್ಲ ನೋಡ್ತಾ ಹೋಗೋಣ. ಅದಾದ ನಂತರ ಆಧುನಿಕ ಭಾರತ ಇತಿಹಾಸ. ಆಧುನಿಕ ಭಾರತ ಇತಿಹಾಸ ಅದೊಂಥರ ರೋಮಾಂಚಕವಾಗಿರ್ತಂಥ ಇತಿಹಾಸ ಅದು. ಯಾಕಂತಂದರೆ ಅಲ್ಲಿ 3 ಥರದ ವ್ಯಕ್ತಿಗಳು ಫಾರ್ಮ್ ಆಗ್ತಾರೆ. ಒಂದು ಮಂದಗಾಮಿಗಳ ಯುಗ, ಒಂದು ತೀವ್ರಗಾಮಿಗಳ ಯುಗ, ಒಂದು ಗಾಂಧಿ ಯುಗ ಅಂತೇಳಿ. 1985ರಿಂದ 1995ರವರೆಗೆ ಮಂದಗಾಮಿಗಳ ಯುಗ ಅಂತ ಕರಿತೀವಿ. 1905ರಿಂದ 1919ರವರೆಗೆ ಕ್ರಾಂತಿಕಾರಿಗಳ ಯುಗ ಅಂತ ಕರಿತೀವಿ. 1919ರಿಂದ 1947ರವರೆಗೆ ಗಾಂಧಿ ಯುಗ ಅಂತ ಕರಿತೀವಿ. ಹೀಗೆ ಸಂಪೂರ್ಣವಾಗಿ ಆಧುನಿಕ ಭಾರತ ಇತಿಹಾಸದಲ್ಲಿ ನೋಡ್ತಾ ಹೋಗೋಣ. ಇತಿಹಾಸ ಅಂತಂದರೆ ಅದೊಂಥರ ರೋಮಾಂಚನವಾಗಿರ್ತಕ್ಕಂಥ ಒಂದು ಘಟನೆಗಳು. ಎಷ್ಟೋ ಇತಿಹಾಸಗಳು ಮಣ್ಣಾಗಿದ್ದು ಹೆಣ್ಣು ಹಣ್ಣು ಮಣ್ಣಿನಿಂದನೇ. ಈ ಮಧ್ಯಕಾಲ ಭಾರತ ಇತಿಹಾಸದಲ್ಲಿ ನೋಡ್ತಾ ಹೋಗೋಣ. ಒಂದು ತುಟ್ಟು ಸರಾಯಿಗೋಸ್ಕರ ಒಂದು ಸಾಮ್ರಾಜ್ಯವನ್ನು ಮಾರಿಕೊಂಡ್ರು. ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡಿದರು. ಆ ವರ್ಗಾವಣೆ ಮಾಡತಕ್ಕಂಥ ಎಷ್ಟೋ ಜನ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ತೀರ್ಕೊಂಡು ಹೋದರು. ಎಷ್ಟೋ ವರ್ಷಗಳ ತನಕ ತನ್ನ ರಾಜಧಾನಿಯ ದೆಹಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವರ್ಗಾವಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಇತಿಹಾಸದಲ್ಲಿ ನೋಡ್ತಾ ಹೋಗ್ತೀವಿ. ಇತಿಹಾಸದ ಒಂದು ಕಾಲಘಟ್ಟ ನೋಡ್ತಾ ಹೋದರೆ ಒಂಥರ ರೋಮಾಂಚನ ಅನಿಸುತ್ತೆ ನಮಗೆ. ಆದರೆ ಇತಿಹಾಸ ಯಾವತ್ತೂ ಬದಲಾಗಲ್ಲ, ಹಂಗೆ ಕಂಟಿನ್ಯೂ ಹೋಗ್ತಾ ಇರ್ತದೆ. ಅದೊಂಥರ ನಿರಂತರ ಕಲಿಕೆ. ಇತಿಹಾಸ ಅಂದರೆ ಅದೊಂಥರ ನಿರಂತರ ಕಲಿಕೆ. ಹೀಗೆ ಸಂಪೂರ್ಣವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟ ಏನದ ಮುಂದಿನ ದಿನಗಳಲ್ಲಿ ಕ್ವಶನ್ಸ್ಗಳನ್ನು ಅಪ್ಲೈ ಮಾಡೋಣ, ಕ್ವಶನ್ಸ್ಗಳನ್ನು ಕೇಳೋಣ, ಎಲ್ಲವನ್ನು ಮಾಡ್ತಾ ಹೋಗೋಣ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸೋಣ. ಧನ್ಯವಾದ. ಥ್ಯಾಂಕ್ ಯು. ಈ ಥರದ ಹೆಚ್ಚಿನ ವಿಡಿಯೋಗಳಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ರಿ. ಇಲ್ಲಿಗೆ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ.